ಹಾಯ್, ವೆಲ್ಕಮ್ ಬ್ಯಾಕ್ ಟು ಯಶು ದೀಪಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಕ್ವೆಶನ್ ಆ್ಯಂಡ್ ಆನ್ಸರ್ ವ್ಲಾಗ್ ಆಗಿರುತ್ತೆ. ನಾನು ನಿನ್ನೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಆಸ್ಕ್ ಮೀ ಎ ಕ್ವೆಶನ್ಸ್ ವಿಚ್ ವಿಲ್ ಬಿ ಆನ್ಸರ್ಡ್ ಇನ್ ಯೂಟ್ಯೂಬ್ ಅಂತ. ಎಷ್ಟೊಂದು ಜನ ಎಷ್ಟೊಂದು ಕ್ವೆಶನ್ಸ್ ಕೇಳಿದ್ದೀರಾ, ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಿನ್ನೆ ನಾನು ಅಪ್ಲೋಡ್ ಮಾಡಿದ್ನಲ್ಲ ವಿಡಿಯೋ, ಅದರ ಒಪಿನಿಯನ್ ನಿಮಗೆಲ್ಲ ಹೆಂಗೆ ಅನಿಸ್ತು? ನಾನು ಕ್ಯಾಮ್ರಾ ಆ್ಯಕ್ಚುಲಿ ಕರೆಕ್ಟಾಗಿ ಹಿಡ್ದಿರಲಿಲ್ಲ. ಮತ್ತೆ ಆ ವಿಡಿಯೋದಲ್ಲಿ ಇನ್ನೂ ಏನೇನೋ ಹೇಳಿದ್ದೀನಿ, ಅದರೆಲ್ಲ ಒಪಿನಿಯನ್ ನಿಮ್ಗೆ ಹೆಂಗೆ ಅನಿಸ್ತು, ಆ ವಿಡಿಯೋ ಹೆಂಗಿತ್ತು, ನಾನು ಇನ್ನೂ ಏನೇನೆಲ್ಲ ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಾನು ಚೇಂಜ್ ಮಾಡ್ಕೊತೀನಿ. ಇಲ್ಲ ಇನ್ನು ಹೆಂಗೆ ತಗೋಬೇಕು, ಯಾರ್ಯಾರೆಲ್ಲ ಏನೇನೆಲ್ಲ ಅಂತಾರಲ್ಲ ಅದನ್ನೆಲ್ಲ ಪಾಸಿಟಿವಾಗಿ ಆದಷ್ಟು ತಗೊತೀನಿ. ಬಟ್ ಅದು ಎಕ್ಸ್ಟ್ರೀಮ್ ಲೆವೆಲ್ ಆದಾಗ ಏನೂ ಮಾಡೋಕ್ಕಾಗಲ್ಲ, ಹೇಳ್ಕೊಬಿಡ್ಬೇಕು ಅಂತ ಅನಿಸುತ್ತೆ. ಸೊ ಇವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ಕ್ವಶನ್ಸ್ ಹಾಕಿದ್ನಲ್ಲ, ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಒಂದು ಪ್ರಾಬ್ಲಮ್ ಆಗಿದೆ, ಏನಂದರೆ ಅದು 24 ಅವರ್ಸ್ ಮಾತ್ರ ಇರೋದು. ನಾನು ನಿನ್ನೆ ಎಲ್ಲ ನೋಡಿದ್ದನ್ನ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡಿದ್ದೆ. ಇನ್ನೇನು ಸ್ವಲ್ಪ ಹೊತ್ತಿರೋ ಅನ್ನೋಷ್ಟರಲ್ಲಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಸೊ ಸ್ವಲ್ಪ ಕ್ವೆಶನ್ಸ್ನ ನಾನು ಸ್ಕ್ರೀನ್ಶಾಟ್ ಹೊಡೆದಿರೋದನ್ನ ನಾನು ಇಲ್ಲಿ ಹಾಕ್ತೀನಿ. ಇನ್ನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿರೋದು ನಾನು ಹಂಗೆ ಓದ್ಕೊಂಡು ಹಂಗೆ ಆನ್ಸರ್ ಮಾಡಿಕೊಂಡು ಹೋಗ್ತೀನಿ. ಸೊ ಬನ್ನಿ, ಯಾರ್ಯಾರೆಲ್ಲ ಏನು ಕ್ವೆಶನ್ಸ್ ಕೇಳಿದ್ದೀರಾ ಅಂತ ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ. ಹೌ ಈಸ್ ಬೇಬಿ ಆ್ಯಂಡ್ ಯು? ತುಂಬ ಕೋಲ್ಡ್ ಇದೆ ಸಿಸ್, ಹುಷಾರಾಗಿ ಇರಿ ಇಬ್ರು ಅಂತ ಹಾಕಿದ್ದೀರ. ಹೌದು, ನಮ್ಮ ಬೆಂಗಳೂರು ವೆದರು 2 ಡೇಸ್ ತುಂಬ ಬಿಸಿಲಿರುತ್ತೆ. ಇನ್ನು 2 ಡೇಸ್ ತುಂಬ ಚಳಿ ಆಗುತ್ತೆ. ನೆನ್ನೆ ಅಂತೂ ಫುಲ್ ಚಳಿ ಆಗ್ತಾಯಿತ್ತು. ಸ್ವೆಟ್ರ್ ಹಾಕ್ಕೊಂಡ್ರು, ತಲೆ ಕಟ್ಕೊಂಡ್ರು ತುಂಬ ಚಳಿ ಆಗ್ತಾಯಿತ್ತು. ಬಟ್ ನಾನು ಪಾಪು ತುಂಬ ಹುಷಾರಾಗೇ ಇದ್ದೀವಿ. ನೆಕ್ಸ್ಟ್ ಕ್ವೆಶನ್ ಬಂದು, ಹೂ ಪ್ರಪೋಸ್ಡ್ ಫಸ್ಟ್ ಆ್ಯಂಡ್ ವೈ ಡಿಡ್ ಯು ಮ್ಯಾರಿ ಸೂನ್ ಆ್ಯಂಡ್ ಪ್ಲೀಸ್ ಕಂಟಿನ್ಯೂ ಯುವರ್ ಡೈಲಿ ವ್ಲಾಗ್, ಐ ಆಮ್ ವೇಟಿಂಗ್ ಅಂತ ಹಾಕಿದ್ದೀರಾ. ಸೊ 3 ಕ್ವೆಶನ್ನು ಒಂದರಲ್ಲೇ ಇದೆ. ಹೂ ಪ್ರಪೋಸ್ಡ್ ಫಸ್ಟ್ ಅಂತ, ಆಬ್ವಿಯಸ್ಲಿ ಬಾಯ್ಸೇ ಪ್ರಪೋಸ್ ಮಾಡ್ತಾರೆ, ಅಂದರೆ ದೀಪಕ್ಕೆ ಫಸ್ಟ್ ಪ್ರಪೋಸ್ ಮಾಡಿದ್ದು ನನಗೆ. ವೈ ಡಿಡ್ ಯು ಮ್ಯಾರಿ ಸೂನ್, ಅದು ಹಳೆ ಕಾಲದಲ್ಲೆಲ್ಲ ಅಂತಾರಲ್ಲ, ಕಂಕನ್ ಕಳ ಕೂಡ್ ಬಂದಾಗ ಹಾಗೆ ಆಗಿಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾವು ಬೇಡ ಅಂದರೂ ಆಗಿಬಿಡುತ್ತೆ. ನಾವೇನು ಈ ಇಯರೇ ಮದುವೆ ಆಗಬೇಕು ಅಂದರೆ ಇನ್ನೂ ಲೇಟಾಗಿ ಆಗಬೇಕು ಆ ಥರ ಏನೂ ಅಂದ್ಕೊಂಡಿರಲಿಲ್ಲ. ಜಸ್ಟ್ ಒಂದು ಥಾಟ್ ಬಂತು, ಆ ಟೈಮ್ ಬಂತು ಅನಿಸುತ್ತೆ ನಾವು ಮದುವೆ ಆಗೋ ಟೈಮು. ಸೊ ಯಾರಿಗೂ ಏನು ಫೋರ್ಸ್ ಇಲ್ಲ, ಏನೂ ಇಲ್ಲ, ಹೇಳಿದ್ವಿ, ಒಪ್ಕೊಂಡ್ರು, ಆಯಿತು, ಅದಾಗದೆ. ಪ್ಲೀಸ್ ಕಂಟಿನ್ಯೂ ಯುವರ್ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ, ಅಂದರೆ ಮಿನಿ ವ್ಲಾಗ್ಸ್ ಮಾಡ್ತೀನಿ. ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಏನೋ ಗೈಡ್ಲೈನ್ಸ್, ಯೂಟ್ಯೂಬ್ ಗೈಡ್ಲೈನ್ಸ್ ಇಂದ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ನಾನು ಅದನ್ನೆಲ್ಲ ನೀಟಾಗಿ ಓದಿದ್ದೀನಿ. ಸೊ ನಾಳೆಯಿಂದ ಅಪ್ಲೋಡ್ ಮಾಡ್ತೀನಿ ಮಿನಿ ವ್ಲಾಗನ್ನು. ನೆಕ್ಸ್ಟ್ ಬಂದು, ನಿಮ್ಮ ಹಸ್ಬೆಂಡ್ ಊರು ಯಾವುದು? ನಮ್ಮ ಹಸ್ಬೆಂಡ್ ಊರು ಬಂದು ಗೌರಿಬಿದನೂರು ಹತ್ರ ಒಂದೂರು, ಗೌರಿಬಿದನೂರು ಆ್ಯಕ್ಚುಲಿ, ಅಲ್ಲಿ ಒಂದೂರು. ನಿಮ್ಮದು ನಾರ್ಮಲ್ ಆರ್ ಸಿ ಸೆಕ್ಷನಾ? ನಿಮ್ಮದು ನಾರ್ಮಲಾ ಸಿ ಸೆಕ್ಷನಾ ಅಂತ ಕೇಳಿದ್ದೀರಾ. ನಮ್ಮದು ನಾರ್ಮಲ್ ಡೆಲಿವರಿ ಆಗಿದ್ದು. ಯೋರ್ ಬೇಬಿ ನೇಮ್? ಇನ್ನು ನಾವು ಹೆಸರು ಇಟ್ಟಿಲ್ಲ. ನಮ್ಮ ಕಡೆ ಎಲ್ಲ ಹೆಸರಿಡೋದು ಬಂದು 9 ಮಂತ್ಸ್ಗೆ. ಸೊ ನಾವು ನಾಮಕರಣ ಮಾಡೋದು 9 ಮಂತ್ಸ್ಗೆ. ಸೊ ಅವಾಗೆ ನೇಮ್ ಇಡ್ತೀನಿ. ನೇಮ್ ಏನು ಇಡ್ತೀವಿ ಅಂತಲೂ ಹೇಳ್ತೀವಿ. ಆದರೆ ಒಂದು ಕ್ಲೂ ಕೊಡ್ಬೋದು, ಏನು ಅಕ್ಷರ ಬಂದಿದೆ ಅಂತ. ಪಾಪು ಹುಟ್ಟಿದ ದಿನ, ಟೈಮ್ ಅದೆಲ್ಲ ನೋಡಿ ಐನೋರು ಹೇಳಿದ್ದಾರೆ, ಚ ಚಿ ಚು, ಚ ಚಿ ಚು, ಆ ಲೆಟರಿಂದ ಅವನಿಗೆ ಹೆಸರು ಇಡ್ತೀವಿ. ಯೋರ್ ಲವ್ ಸ್ಟೋರಿ? ಎಷ್ಟು ಸತಿ ಕ್ವೆಶನ್ ಆ್ಯಂಡ್ ಆನ್ಸರ್ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರೂ ಎಲ್ಲರೂ ಕೇಳೋದು ಯೋರ್ ಲವ್ ಸ್ಟೋರಿ ಅಂತ. ಇಂಟ್ರೆಸ್ಟಿಂಗ್ ಏನಿಲ್ಲ ಅನಿಸುತ್ತೆ ನಮ್ಮ ಲವ್ ಸ್ಟೋರಿ. ಬಟ್ ಅದನ್ನು ವೀಡಿಯೋ ಮಾಡೋಣ. ದೀಪಕ್ ಫ್ರೀ ಆಗಬೇಕು. ದೀಪಕ್ ಫ್ರೀ ಆದಮೇಲೆ ಅದ್ರದ್ದು ಒಂದು ವೀಡಿಯೋ ಮಾಡ್ತೀವಿ. ಓಕೆ. ಮತ್ತು ಇನ್ನೊಬ್ರು ಯಾರೋ ಕೇಳಿದ್ದಾರೆ ನಾರ್ಮಲ್ ಆರ್ ಸಿ ಸೆಕ್ಷನ್ ಅಂತ. ನಂದು ಆಗಿದ್ದು ಬಂದು ನಾರ್ಮಲ್ ಡೆಲಿವರಿ. ಮತ್ತು ಎಷ್ಟೊಂದು ಜನ ನಾರ್ಮಲ್ ಆರ್ ಸಿ, ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ನಲ್ಲ ನಂದು ನಾರ್ಮಲ್ ಡೆಲಿವರಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ, ನಾನೊಂದು ವೀಡಿಯೋ ಮಾಡ್ತೀನಿ ಅಂತ. ಸೊ ಎಷ್ಟೊಂದು ಜನ ಯೂಟ್ಯೂಬಲ್ಲೂ ಕಮೆಂಟ್ ಮಾಡಿದ್ದೀರಾ, ನಿಮ್ಮ ಪ್ರೆಗ್ನೆನ್ಸಿ ಬಗ್ಗೆ ಒಂದು ವೀಡಿಯೋ ಮಾಡಿ, ಹೆಂಗಿತ್ತು ನಿಮ್ಮ ಪ್ರೆಗ್ನೆನ್ಸಿ ಅಂತ. ಅದ್ರದ್ದು ಒಂದು ವೀಡಿಯೋ ಮಾಡ್ತೀನಿ. ನಂಗೆ ಗೊತ್ತಿತ್ತು, ಯಾಕಂದರೆ ನಾನು ಪ್ರೆಗ್ನೆಂಟ್ ಇದ್ದಾಗ ನಾನು ನೋಡ್ತಿದ್ದೆ ಎಲ್ಲ ಯೂಟ್ಯೂಬ್ ವೀಡಿಯೋ, ಯಾವುದು ಈಸಿಯಾಗಿರುತ್ತೆ, ಯಾವ್ದು ಕಷ್ಟ ಆಗುತ್ತೆ, ಯಾವ್ದು ಆದಮೇಲೆ ನಾರ್ಮಲ್ ಆದಮೇಲೆ ಕಷ್ಟ ಆಗುತ್ತಾ, ಅಲ್ಲಿ ಸಿಸೇರಿಯನ್ ಆದಮೇಲೆ ಕಷ್ಟ ಆಗುತ್ತಾ, ಆ ಕ್ಷಣಕ್ಕೆ
ಯಾವುದು ಓಕೆ ಅಂತೆಲ್ಲ ನಾನು ಎಷ್ಟೊಂದು ಸತಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದೀನಿ. ಸೊ ಹಂಗೆ ಹೆಲ್ಪ್ ಆಗುತ್ತಲ್ಲ, ಕೇಳಿದ್ದೀರಾ ಅದನ್ನು ಒಂದು ವೀಡಿಯೋ ಮಾಡ್ತೀನಿ. ಸ್ವಲ್ಪ ಸ್ವಲ್ಪ ಹಾಸ್ಪಿಟ್ಲಲ್ಲಿ ಒಂದು ಚಿಕ್ಕ ಚಿಕ್ಕ ವೀಡಿಯೋಸ್ ಮಾಡಿದ್ದಾರೆ, ಅದನ್ನು ಹಾಕಿ ಮತ್ತು ನನ್ನ ಎಕ್ಸ್ಪೀರಿಯೆನ್ಸ್ನು ಶೇರ್ ಮಾಡಿಕೊಂಡು ಒಂದು ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ಕ್ವೆಶನ್ ಬಂದು, ಮೈ ಫೇವ್ರೆಟ್ ಕಪಲ್ ಅಕ್ಕ ನೀವು ಹೀಗೆ 100 ವರ್ಷ ಖುಷಿಯಾಗಿರಿ. ಥ್ಯಾಂಕ್ ಯು ಸೊ ಮಚ್. ಇದರಲ್ಲಿ ಕ್ವೆಶನ್ ಏನಿಲ್ಲ, ಒಂದು ಕಾಂಪ್ಲಿಮೆಂಟ್ ಥರ ಕೊಟ್ಟಿದ್ದೀರಾ. ಮೈ ಫೇವ್ರೆಟ್ ಕಪಲ್ ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ 100 ವರ್ಷ ಖುಷಿಯಾಗಿರಿ ಅಂತೀರಾ. ಹಾಗೆ ಇರ್ತೀವಿ, ಬಟ್ ಬರುತ್ತಲ್ಲ ಸಣ್ಣ ಪುಟ್ಟ ಜಗಳ ಇದ್ದೇ ಇರುತ್ತೆ. ಅದೆಲ್ಲ ಆಗ್ತಾ ಇದ್ರೇ ಇನ್ನು ಲವ್ ಸ್ಟ್ರಾಂಗ್ ಆಗುತ್ತೆ ಅಂತ ಅನಿಸುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದು, ಹೌ ವಾಸ್ ಯೋರ್ ಲೈಫ್ ಆಫ್ಟರ್ ಬೇಬಿ ಅಂತ ಕೇಳಿದ್ದೀರಾ. ನನಗೆ ಫಸ್ಟ್ 3 ಮಂತ್ಸ್ ಸ್ವಲ್ಪ ಬೋರ್ ಆಗ್ತಿತ್ತು. ಫಸ್ಟ್ 3 ಮಂತ್ಸ್ ಅಲ್ಲ, ಫಸ್ಟ್ 1 ಮಂತ್ ಅಂತ ಹೇಳ್ಬೋದು. ಆವಾಗ ಅವರಿನ್ನ ಮಲ್ಕೊತಾನೇ ಇರ್ತಾಯಿದ್ರು, ಏನು ರಿಯಾಕ್ಟ್ ಮಾಡಲ್ಲ, ಏನಿಲ್ಲ. ಬಟ್ ಇವಾಗ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಮನೇಲಿರೋದು ನನಗೆ ಬೇಸಿಕಲಿ ಮನೇಲಿರೋದಂದರೆ ಅಲರ್ಜಿ ಥರ. ನಾನು ಸುತ್ತಾ ಇರಬೇಕು, ಎಲ್ಲಿಗಂದರೆ ಅಲ್ಲಿಗೆ ಹೋಗ್ತಾ ಇರಬೇಕು, ತಿಂತಾ ಇರಬೇಕು, ಆ ಥರ. ನನ್ನ ಮನೇಲಿರೋ ವ್ಯಕ್ತಿ ನಾನಲ್ಲ. ಬಟ್ ನನ್ನ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ 5 ಮಂತ್ಸ್ವರೆಗೂ ಓಡಾಡಿದ್ದೀನಿ ಅಷ್ಟೇ. 5 ಮಂತ್ಸ್ ಆದಮೇಲೆ ಒಳ್ಳೆ ಲಾಕ್ಡೌನ್ ಥರ ನನ್ನ ಕೂಡ ಹಾಕ್ಕೊಂಡೇ ಅಂದರೆ ಆ ಥರ ಇರಬೇಕೇನೋ, ನನಗೆ ಗೊತ್ತಿಲ್ಲ. ನನಗೇನೋ ಒಂಥರ ಕೂಡ ಹಾಕಿರೋ ಥರ ಫೀಲಿಂಗು. ನಾನು ಆ ಥರ ಎಲ್ಲ, ನಾನು ಫ್ರೀ ಬರ್ಡು, ಓಡಾಡ್ತಾನೆ ಇರ್ತೀನಿ, ಎಲ್ಲಿ ಬೇಕೋ ಅಲ್ಲಿ ಹೋಗ್ತಾ ಇರ್ತೀನಿ, ಎಲ್ಲ ಮಾಡ್ತಾಯಿರ್ತೀನಿ. ಬಟ್ ಈ ಟೈಮ್ ಏನಾಗಿದೆ, ನನಗೆ ಅಷ್ಟು ಕೂಡ ಹಾಕ್ದಂಗೆ ಆಗಿಬಿಟ್ಟಿದೆ. ಮನೇಲಿದ್ರೂ ಬೋರ್ ಆಗುತ್ತೆ. ಸೊ ಆಫ್ಟರ್ ಬೇಬಿ ನನಗೆ 1 ಮಂತ್ ಬೋರ್ ಆಯಿತು ಅಷ್ಟೇ. ಸೆಕೆಂಡ್ ಮಂತಿಂದ ನಾವೇನು ಮಾತಾಡ್ಸ್ತಿರೋ ಅದಕ್ಕೆ ರಿಯಾಕ್ಟ್ ಮಾಡೋದು, ಕರೆಯೋದು, ಅದೆಲ್ಲ ಒಂದೊಂದೇ ಸಿಮ್ಟಮ್ಸ್ ಅವ್ರಿಗೆ ಗೊತ್ತಾದ ಮೇಲೆ ಇವಾಗ ಒಂಥರ ಓಕೆ ಅನ್ನಿಸ್ತಾ ಇದೆ. ಓಕೆ, ಆಫ್ಟರ್ ಬೇಬಿ ಲೈಫ್ ಚೆನ್ನಾಗೇ ಇದೆ. ಮತ್ತು ಇನ್ನೊಂದು ಏನೋ ಅಂತಾರಲ್ಲ, ನಾವು ಅಮ್ಮ ಆದಮೇಲೆ ನಮಗೆ ನಮ್ಮಮ್ಮ ಹೆಂಗೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಆ ಮದರ್ಹುಡ್ ಎಕ್ಸ್ಪೀರಿಯನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾವು ಅಮ್ಮ ಆದಮೇಲೆ ಗೊತ್ತಾಗೋದು. ಮತ್ತು ನಮ್ಮಮ್ಮ ಏನು ಪಡ್ತಿದ್ದಾರೆ ಅನ್ನೋದೆಲ್ಲ ನಾವು ಅಮ್ಮ ಆದಮೇಲೆ ಗೊತ್ತಾಗೋದು ಅಂತ ಆಮೇಲೆ ಗೊತ್ತಾಯಿತು ನನಗೆ. ಇನ್ನೊಬ್ಬರು ಕ್ವೆಶನ್ ಕೇಳಿದ್ದಾರೆ, ಸಿಸ್ಟರ್ ಬೇಬಿಗೆ 6 ಮಂತ್ಸ್ ಸಿಸ್ಟರ್ ಅಂತ. 6 ಮಂತ್ಸ್ ಇನ್ನೂ ಆಗಿಲ್ಲ ಬೇಬಿಗೆ. ನಮ್ಮ ಬೇಬಿಗೆ ಬಂದು ಇವಾಗ 4th ಮಂತ್ ರನ್ನಿಂಗ್ ಇದೆ. ಅಂದರೆ 3 ಕಂಪ್ಲೀಟ್ ಆಗಿ 4 ಮಂತ್ಗೆ ಬಿದ್ದಿದೆ. ಇನ್ನೊಂದು ಕ್ವೆಶನ್ ಬಂದು, ಅಕ್ಕ ಅಣ್ಣ ಏನು ಕೆಲಸ ಮಾಡ್ತಾರೆ? ದೀಪಕ್ ಕೆಲಸ ಬಂದು ಮೆಡಿಕಲ್ ರೆಪ್ರೆಸೆಂಟೇಟಿವ್, ಅಂದರೆ ಮೆಡಿಕಲ್ ರೆಪ್ ಅಂತ ಹೇಳ್ತಾರೆ. ಹೌ ಈಸ್ ಯುವರ್ ಲೈಫ್ ಎಕ್ಸ್ಪೀರಿಯನ್ಸ್ ವಿತ್ ಲಡ್ಡು ಅಂತ ಕೇಳಿದ್ದೀರಾ. ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಅದೇ ಹೇಳಿದ್ನಲ್ಲ, ಫಸ್ಟ್ ಮಂತ್ ಸ್ವಲ್ಪ ಬೋರ್ ಆಗ್ತಾಯಿತ್ತು. ಇವಾಗೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಗೊತ್ತಾ. ಇವಾಗ ಅಷ್ಟೊಂದು ಏನು ಬೋರ್ ಅನಿಸಲ್ಲ, ಅದ್ರ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದರೆ ನಾನು ಅವನ್ನ ನೋಡಿದಾಗ ಇಷ್ಟೇ ಇದ್ದ, ಇವಾಗ ಇಷ್ಟುದ್ದ ಆಗಿದ್ದಾನೆ. ಮತ್ತು ಏನು ಮಾತಾಡಿಸ್ತು ರಿಯಾಕ್ಟ್ ಮಾಡ್ತಾರೆ, ಮತ್ತು ಅವ್ರಿಗೇನಾದರೂ ಬೇಕು ಅಂದಾಗ ಕರೀತಾರಲ್ಲ, ಎಷ್ಟು ಚೆನ್ನಾಗಿ ಅನಿಸುತ್ತೆ. ಆ ಫೀಲಿಂಗೇ ಬೇರೆ. ಆದರೆ ನಾನು ಫಸ್ಟ್ ನಾನು ಬೇರೆಯೇ ಅನ್ಕೊತ ಇದ್ದೆ, ಇವಾಗ ಸೂಪರ್. ಇನ್ನೊಂದು ಕ್ವೆಶನ್ನು, ಅಕ್ಕ ನಿಮ್ಮ ಪಾಪು ಅಣ್ಣ ಹೇಗೆ ನೋಡ್ಕೊತಾರೆ ಪ್ಲೀಸ್ ನನಗೂ ರಿಪ್ಲೈ ಮಾಡಿ ಅಂತ ಕೇಳಿದ್ದೀರಾ. ಅಣ್ಣ ಅಂದರೆ ದೀಪಕ್ ನನ್ನ ಪಾಪುನ ಹೇಗೆ ನೋಡ್ಕೊತಾರೆ ಅಂತ ಕೇಳಿದ್ದೀರಾ. ಅವ್ರಿಗೆ ಇನ್ನೂ ಅಷ್ಟೊಂದು ಅಂದರೆ ಫಸ್ಟ್ ಟೈಮ್ ಫಾದರ್ ಆದಾಗ ಆ ಫೀಲಿಂಗ್ ಇರುತ್ತಲ್ಲ, ಅದನ್ನ ಎಂಜಾಯ್ ಮಾಡ್ತಾಯಿದ್ದಾರೆ ಅವ್ರಿನ್ನ. ಅದೇ ಹೇಳಿದ್ನಲ್ಲ, ಅವರೂ ಅಷ್ಟೇ ಫಸ್ಟ್ ಮಂತ್ ಏನು ರಿಯಾಕ್ಟ್ ಮಾಡಲ್ಲ, ಏನು ಮಾಡಲ್ಲ, ಸುಮ್ಮನೆ ಎತ್ಕೊಂಡು ನೋಡ್ತಾಯಿದ್ರು. ಮಾತಾಡಿಸಿದ್ರೇನು ಅವ್ನು ಮಲ್ಕೊತಾನೆ ಇರ್ತಾಯಿದ್ದ ಫಸ್ಟ್ 1 ಮಂತ್ ಎಲ್ಲ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಏನು ಬೇಕೋ ಎಲ್ಲ ಕೊಡಿಸ್ತಾರೆ. ನನಗೂ ಅವ್ನಿಗೆ ಏನು ಬೇಕೋ ಎಲ್ಲ ಕೊಡಿಸ್ತಾರೆ. ಬಟ್ ಅಂದರೆ ನಾವೇ ಕೇಳಬೇಕು. ಅವ್ರು ಇಲ್ಲಿಗೋಗೋಣ ಅಲ್ಲಿಗೋಗೋಣ, ಅದು ಬೇಕಾ ಇದು ಬೇಕಾ ಅಂತ ಕೇಳಲ್ಲ. ನಾವು ಕೇಳಿದ್ರೆ ಕೊಡಿಸ್ತಾರೆ. ನನಗೇನು ಬೇಕೋ ನಾನು ಕೇಳ್ತೀನಿ, ಕೊಡಿಸ್ತಾರೆ. ಚೆನ್ನಾಗೇ ನೋಡ್ಕೊತಾರೆ, ಅದರಲ್ಲಿ ಏನಿಲ್ಲ.
ಚೆನ್ನಾಗಿ ನೋಡ್ಕೊಳ್ಳಿ ಅಂದರೆ ಬಿಟ್ಬಿಡ್ತೀವಾ? ಚೆನ್ನಾಗಿ ನೋಡ್ಕೊಬೇಕು. ಇನ್ನೊಂದು ಕ್ವೆಶ್ಚನ್ ಕೇಳಿದ್ದೀರಾ, ಹೌ ಈಸ್ ಯುವರ್ ಲಡ್ಡು ಅಂತ. ನಮ್ಮ ಲಡ್ಡು ತುಂಬ ಚೆನ್ನಾಗಿದ್ದಾನೆ, ಯಾರ ದೃಷ್ಟಿನೂ ಬೀಳದೆ. ಅಂದರೆ ಎಲ್ಲ 1 ಮಂತ್ಗೆ ಏನು ಮಾಡಬೇಕು, 2 ಮಂತ್ಗೆ ಅವ್ರದ್ದು ಗ್ರೋತ್ ಆಗ್ತಾ ಇರುತ್ತೆ, 3 ಮಂತ್ಸ್ಗೆ ಏನೆಲ್ಲ ಆ್ಯಕ್ಷನ್ಸು ಕಂಡು ಹಿಡಿಯೋದಾಗಲಿ ಎಲ್ಲ ಚೆನ್ನಾಗೇ ಮಾಡ್ತಿದ್ದಾನೆ. ಹೀ ಈಸ್ ಗುಡ್ ಅಂತ ಹೇಳ್ಬೋದು. ಲವ್ ಸ್ಟೋರಿ ವ್ಲಾಗ್ ಮಾಡ್ತೀವಿ, ಲವ್ ಸ್ಟೋರಿ ವ್ಲಾಗ್ ಮಾಡ್ತೀವಿ. ದೀಪಕ್ ಫ್ರೀ ಆದಮೇಲೆ ನೆಕ್ಸ್ಟ್ ಮಾಡೋದೇ ಲವ್ ಸ್ಟೋರಿ ವ್ಲಾಗ್. ಮತ್ತು ಯಾರೋ ಕೇಳಿದ್ದೀರಾ ಡ್ರೆಸ್ ಲಿಂಕ್ ಅಂತ. ಯಾವ ಡ್ರೆಸ್ ಲಿಂಕ್ ಅಂತ ನನಗೆ ಗೊತ್ತಿಲ್ಲ. ನಾನು ಆಸ್ಕ್ ಮಿ ಕ್ವೆಶ್ಚನ್ ಅಂತ ಹಾಕಿದ್ನಲ್ಲ ಹಿಂದೆ, ಆ ಫೋಟೋದ ಇಲ್ಲ ಯಾವುದು ಅಂತ ನನಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಸೊ ಗೊತ್ತಾಗಲಿ ಅಂದಮೇಲೆ ನಾನು ಯಾವ ಡ್ರೆಸ್ ಲಿಂಕ್ ಹಾಕಲಿ. ಇನ್ನೊಂದು ಕ್ವೆಶನ್ ಬಂದು, ನಿಮ್ಮದು ಲವ್ ಮ್ಯಾರೇಜಸ್ ಅಂತ. ಅಂದರೆ ಹೆಂಗೆ ಹೇಳೋದು, ಲವ್ ಮಾಡಿ ಲವ್ ಒಂದೇ ಅಲ್ಲ, ಲವ್ ಕಮ್ ಅರೇಂಜ್ ಅಂತ ಹೇಳ್ಬೋದು. ಲವ್ ಮಾಡಿದ್ವಿ ಅಂದರೆ ರಿಲೇಷನ್ನೇ ಆಗಬೇಕಿತ್ತು, ಅವರು ಮಾಡಿ ಮನೇಲಿ ಒಪ್ಪಿಸಿ ಆಮೇಲೆ ಮದುವೆ ಆಗಿದ್ದು ನಾವು. ಮತ್ತು ಯೋರ್ ಲವ್ ಸ್ಟೋರಿ ವ್ಲಾಗ್, ಎಸ್ ಮಾಡ್ತೀವಿ, ಲವ್ ಸ್ಟೋರಿ ವ್ಲಾಗ್ ಮಾಡ್ತೀವಿ. ಅಷ್ಟೊಂದು ಹಿಂಗೆ ಹೇಳೋದು, ಅಷ್ಟೊಂದು ಇಂಟ್ರೆಸ್ಟಿಂಗ್ ಏನಲ್ಲ ನಮ್ಮ ಲವ್ ಸ್ಟೋರಿ, ಬಟ್ ಓಕೆ ಮಾಡ್ತೀವಿ. ಇನ್ನೊಬ್ಬರು ಕೇಳಿದ್ದೀರಾ, ಯಾಕೆ ವೀಡಿಯೋಸ್ ಹಾಕ್ತಿಲ್ಲ, ಪ್ಲೀಸ್ ವೀಡಿಯೋಸ್ ಹಾಕಿ, ಐ ಆಮ್ ವೆಯ್ಟಿಂಗ್ ಫಾರ್ ಯುವರ್ ವೀಡಿಯೋಸ್ ಅಂತ ಹಾಕಿದ್ದೀರಾ. ಅದೇ ಹೇಳಿದ್ಮೇಲೆ ನಾನು ಮಿನಿ ವ್ಲಾಗ್ ಸ್ವಲ್ಪ ದಿನ ನಿಲ್ಲಿಸಿದ್ದೆ, ಯಾಕಂದರೆ ನೈಟೆಲ್ಲ ನಿದ್ದೆ ಇರ್ತಾ ಇರಲಿಲ್ಲ. ಏನು ಮಾಡೋದು, ಬೆಳಗ್ಗೆ ಲೇಟಾಗಿ ಎದ್ದೇಳ್ತಾ ಇದ್ದೆ, ನಿದ್ದೆ ಇರ್ತಾ ಇರಲಿಲ್ಲ. ಇವಾಗ ನೈಟೆಲ್ಲ ನಿದ್ದೆ ಇರ್ತಾ ಇರಲಿಲ್ವ, ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗು, ತಿನ್ನು ಮಲ್ಕೋ ಅಷ್ಟೇ ಆಗ್ತಾಯಿತ್ತು. ಇವಾಗ ಈ ನಡುವೆ ಸ್ವಲ್ಪ ಓಕೆ, ನಿದ್ದೆ ಎಲ್ಲ ಕರೆಕ್ಟಾಗಿ ಆಗ್ತಾಯಿದೆ. ಅದಕ್ಕೆ ಈ ನಡುವೆ ನಿಲ್ಲಿಸಿದ ವ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡಿದೆ. ಆದರೆ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ಆಗ್ತಾಯಿದೆ. ಯೂಟ್ಯೂಬ್ ಗೈಡ್ಲೈನ್ಸ್ ಏನೋ ಅಪೋಸಿಟಾಗಿ ನಾನು ಯಾವುದೋ ವೀಡಿಯೋ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಮಿನಿ ವ್ಲಾಗ್ ಅಪ್ಲೋಡ್ ಆಗ್ತಾಯಿಲ್ಲ. ನಾನು ಅದನ್ನೆಲ್ಲ ಚೆಕ್ ಮಾಡಿ ಮತ್ತೆ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಇನ್ನೊಬ್ಬರು ಕೇಳಿದ್ದೀರಾ, ವೇರ್ ಡೂ ಯು ಲಿವ್, ಐ ಆಮ್ ಫ್ರಮ್ KR ಪುರಂ ಅಂತ ಹಾಕಿದ್ದೀರಾ. ನಂದು ಮಮ್ಮಿ ಅಂದರೆ ಅಮ್ಮನ ಮನೆ ಬಂದು ಬೈಯಪ್ಪನಹಳ್ಳಿ ಹತ್ರ, ಮತ್ತು ಹಸ್ಬೆಂಡ್ ಮನೆ ಬಂದು ಗೌರಿಬಿದನೂರು ಹತ್ರ. ಇನ್ನೊಬ್ಬರು ಇದು ಕ್ವೆಶನ್ ಎಲ್ಲ ಕಾಂಪ್ಲಿಮೆಂಟ್ ಕೊಟ್ಟಿದ್ದೀರಾ, ಕೀಪ್ ಗ್ರೋಯಿಂಗ್ ಸಿಸ್ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಬ್ಬರು ಕೇಳಿದ್ದೀರಾ, ನೆಕ್ಸ್ಟು ಬೇಬಿ ವ್ಲಾಗ್ ಮಾಡಿ ಅಂತ ಕೇಳಿದ್ದೀರಾ. ಬೇಬಿದು ವ್ಲಾಗ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಒಂದು ಮಿನಿ ವ್ಲಾಗಲ್ಲಿ ನಾನೊಂದು ಸ್ಮಾಲ್ ಬಿಟ್ ಹಾಕ್ತೀನಿ ಅಲ್ಲ, ಆ ಬಿಟ್ಗೂ ಏನೋ ಗೈಡ್ಲೈನ್ಸ್ ಇದೆ ಯೂಟ್ಯೂಬ್ ಕಡೆಯಿಂದ. ಪಾಪುದು ವೀಡಿಯೋ ಮಾಡೋದಕ್ಕಾಗಲ್ಲ. ನಾನು ಆ್ಯಕ್ಚುಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ಮೇಲೆ 3 ಟೈಮ್ಸ್ ಅಪ್ಲೋಡ್ ಮಾಡಿದ್ರೆ 3 ಟೈಮ್ಸು ಸೇಮ್ ಗೈಡ್ಲೈನ್ಸ್ಗೆ ಆಪೋಸಿಟಾಗಿ ಏನೋ ಮಾಡಿದ್ದೀನಿ ಅಂತ. ಆದರೆ ಪಾಪುದು ಕ್ಲಿಪ್ಪಿಂಗ್ಸ್ ಡಿಲೀಟ್ ಮಾಡಿ ಅಪ್ಲೋಡ್ ಮಾಡಿದಾಗ ಅಪ್ಲೋಡ್ ಆಗ್ತದೆ. ಸೊ ಪಾಪುದು ಏನು ವ್ಲಾಗ್ ಮಾಡೋದಕ್ಕಾಗಲ್ಲ. ಅಕಸ್ಮಾತ್ ಮಾಡು ಅಂತಿದ್ರೆ ಅದೇನೆಲ್ಲ ನೋಡ್ಕೊಂಡು ಚೆಕ್ ಮಾಡಿ ಆದಷ್ಟು ಬೇಗ ಪಾಪುದು ಹಾಕ್ತೀನಿ. ಪಾಪು ಹುಟ್ಟಿದ ದಿನ ಅಂತ ಕೇಳಿದ್ದೀರಾ. ಪಾಪು ಹುಟ್ಟಿದ್ದು ಬಂದು August 24, 2024 ಅಷ್ಟೇ. ನೀವು ಕೇಳಿದ ಎಲ್ಲ ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡಿದ್ದೀನಿ. ಏನು ನಾನೇ ರಾಂಗಾಗಿ ಏನು ಅಂದಿಲ್ಲ ಅಂತ ಅಂದ್ಕೊಳ್ತೀನಿ. ನೀವು ಕೇಳಿದ ಕರೆಕ್ಟಾಗಿ ಕ್ವೆಶನ್ಸ್ಗೆ ನಾನು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಶು ದೀಪಕ್ ಯೂಟ್ಯೂಬ್ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅಲ್ಲೇ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಹಾಕಬೇಕು ಅನ್ನೋದನ್ನು. ಬಾಯ್ ಬಾಯ್.